ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗಂಜಿ ಮಾಡಿ ಅವ್ವಗಳು ಹಾಲು ಕೊಟ್ಟರು, ಎಮ್ಮೆ ಹಾಲು ಎಷ್ಟು ಗಟ್ಟಿಯವ ನೋಡ್ರಿ. ಇಂಥ ಹಾಲು ಬೆಕ್ಕ ಇದು ಪೂರ್ತಿ ಫುಲ್ ಇತ್ತು. ಇದು ಕುಡ್ದು ಹೋಗ್ಯದ ನೋಡ್ರಿ. ಬೆಕ್ಕಿನ ಸಂಬಂಧ ಅಂತೂ ಸಾಕಾಗಿಬಿಟ್ಟದ. ಅದಕ್ಕೆ ಈಗ ಭಾಳ ದಿನ ಆಯ್ತು ಚಹಾ ಮಾಡಿಲ್ಲಲ್ರಿ. ಸ್ವಲ್ಪ ಚಹಾ ಮಾಡೋಣಂತ. ಹಾಲು ಹಾಕಿ ಮಸ್ತ್ ಒಂದು ಸ್ವಲ್ಪ ಚಹಾ ಕುಡಿದು ಅಡುಗೆನ ಶುರು ಮಾಡೋಣ್ರಿ. ಅಲ್ಲಿ ಹಿಂದೆ ಒಂದು ಸ್ವಲ್ಪ ಕಿಟಕಿ ಓಪನ್ ಐತ್ರಿ. ಕಿಟಕಿ ಅಂದ್ ಬರ್ತದೆ ನೋಡ್ರಿ ರಾತ್ರಿ ಬೇಕು. ಏನು ಮಾಡೋದಕ್ಕೆ ಮಾಡ್ತಾವ ಬೇಕಾದ್ರೆ ಚಾಪತ್ತಿ ತೊಗೊಂಡು ಮಾರ್ಕೋರು ಬಂದಿತ್ತು ರೀ. 100 ರೂಪಾಯಿ ಪಾವು kg ಅಂತ ಮಸ್ತ್ ಅವ್ರು ನೋಡ್ರಿ ಚಾಪತ್ತಿ ಕಡಬೇಕು ಚಂದ. ಹಾಲಾಗಿ ಚಹಾ ಕುಡಿದಿಲ್ಲ ಭಾಳ ದಿವ್ಸತಿ, ತಿಂಗಳು 2 ತಿಂಗಳು ಆಯ್ತು. ಮೊದಲೇ ಚಹಾ ಕುಡಿಯೋಂಗಿಲ್ಲ, ಕುಡಿದ್ರೆ ಹಿಂಗೆ ಹಾಲು ಹಾಕ್ಕೊಂಡು ಕುಡಿತೇವ್ರಿ ಜಾಸ್ತಿ. ಈ ಟೈಮ್ ಯಾವಾಗಲೂ ಕಟ್ಟಾಗಿಲ್ಲ ನಮ್ಮಲ್ಲಿ. ಎಮ್ಮೆ ಹೊತ್ತಾಗಿರೋದ್ರಿಂದ ಇದೇ ಸಲ ಒಂದೇ ಎಮ್ಮೆ ಆಗಿದ್ದರಿಂದ ಇವಾಗ ಊಟ ಬರ್ತದೆ ನೋಡ್ರಿ. ಅದಕ್ಕಾಗಿ ಮಾಡಿಲ್ಲ ನನಗೆ. ಅವೇನೋ ತಿನ್ಬಿಡ್ರಿ ಈ ಎಮ್ಮೆ ಇರ್ತಾವ. 1 ತಿಂಗಳಿಗೆ ಇತ್ತು 2 ವರ್ಷ. ನೀರು ಬೇಕ್ರಿ. ಮುಂಜಾನೆ ಬೆಳಗ್ಗೆ ನೀರು ಕುಡಿಲ್ಲ ಅಂದರೆ ಮುಂದಿನ ಕೆಲಸ ಇಲ್ಲ. ಪಲ್ಯ ಒಂದು ಏನು ಮಾಡ್ಬೇಕು ಅದೇ ಬೇಜಾರು. ನುಗ್ಗಿಕಾಯಿ ಹೋಗವ ನಿನ್ನ ಬೇಳೆ ಸಾಂಬಾರು ಕಾಸೀನಿ. ಮತ್ತು ಇವತ್ತು ನುಗ್ಗಿಕಾಯಿ ಸಾರು ಕಾಸ್ದಂದ್ರೆ ಮತ್ತು ಬೇಳೆ ಸಾಂಬಾರು ರೈಸ್, ಶೇಂಗದ ಸಾಂಬಾರು ರೈಸ್, ಶೇಂಗದ ಸಾರು ರೈ ಕಾಸ್ತೀನಿ ರೀ. ಇಲ್ಲಾಂದ್ರೆ ಬಾಡ್ತಾವ್ರಿ. ಬಾಡ್ದಂದ್ರೆ ಚಲೋ ಆಗಂಗಿಲ್ಲ ಪಲ್ಯ. ಎಮ್ಮೆ ಹಾಲು ಸಿಕ್ಕಾಪಟ್ಟೆ ಗಟ್ಟಿದಾವ ನೋಡ್ರಿ ಫ್ರೆಂಡ್ಸ್. ಕಳ್ಳಿ ಹಾಲು ಇದ್ದಂಗೆ ನೋಡ್ರಿ. ಚಾಣ್ಯಾಗ ಸೋಸಾಕತ್ತೀನಿ. ಚಂಡಿ ಮಾಡಿ ತಂದು ಕೂಡ ಚಾಣ್ಯಾಗ ಹಿಂಗೆ ಬೀಳೋದಾಗ ನೋಡ್ರಿ ಅಷ್ಟು ಗಟ್ಟಿದಾವ ಹಾಲು. ನಮ್ಮ ಎಮ್ಮಿಕಿನ ಗಟ್ಟಿವ. ಗಟ್ಟಿದ್ದು ಒಂದು ಸ್ವಲ್ಪ ಅಂದ್ರೆ ಹಿಂಗೆ ಹಾಲು ಹಾಕ್ಕೊಂಡು ತೊಗೊಳೋರಿಗೆ ಉಪಯೋಗ ಆಗ್ತದೆ. ಗೋಳಿಗಳಿಗೆ ಮತ್ತು ನೀರು ದಕ್ತವ್ರೆ ತಗೊಂಡು ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕೋದು ನಡೀತದೆ. ಮತ್ತು ಹಾಲು ಒಂದು ಸ್ವಲ್ಪ ತಿಳಿಯಿತು ಅಂದ್ರೆ ನೀರಿಗೆ ಹಾಕಂಗಿಲ್ಲ. ಬರ್ರಿ ಬಿಸಿ ಬಿಸಿ ಚಹಾ ಕುಡಿನಂತ. ಇನ್ನಿಂದ ಇಷ್ಟ ಅನ್ನ ಉಳ್ದೈತ್ರಿ. ಇದೇ ಈಗ ಪಾಣೆ ಕುಡ್ತೀನಿ ರೀ. ಒಂದು ಸ್ವಲ್ಪ ಹುರಿದಂದ್ರೆ ಉಣ್ತಾರೆ ಹುಡುಗರು. ಚಹಾ ಕೂತದ ಸೋಸನ್ರಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಮಾವಿನ ಹಣ್ಣಿನ ರಸ ಕಲಸೀನಿ. ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡೀನಿ ರೀ ಒಂದು ಸ್ವಲ್ಪ. ಮತ್ತು ಇಲ್ಲಿ ರಾತ್ರಿ ಅನ್ನ ಹುರಿತೀನಿ ಅಂದಿದ್ದಲ್ರಿ, ಅದು ಅನ್ನ ಹುರಿದಿದ್ದು ನೋಡ್ರಿ. ಅನ್ನ ಹುರಿದೀನಿ. ಇಲ್ಲಿ ಮಾಮೂಲಿ ಚಪಾತಿ ಅದಾವ ನೋಡ್ರಿ. ಚಪಾತಿ ಅಂದ್ರೆ ಬೇಕೇ ನಮ್ಮ ಮನ್ಯಾಗ. ಮತ್ತು ಚಿನ್ನು ಭೀ ಹೋದೋಡ್ರಿ ಸಾಲಿಗೆ. ಇಲ್ಲಿ ಪಪ್ಪಾಯಿ ಹೋಳಿ ತಿಂದು ಹೋಗ್ಯಾವ ನೋಡ್ರಿ.
ಇಲ್ಲಿ ಒಂದು ಸ್ವಲ್ಪ ಇಟ್ಟಾಡ್ರಿ ಬಟ್ಲಾಗ ನೋಡ್ರಿ ಮಸ್ತ್ ಸ್ವೀಟ್ ಅದಾವ ನೋಡ್ರಿ ಪಪ್ಪಾಯಿ. ಈಗ ಊಟ ಭೀ ಮಾಡೀನ್ರಿ ನಾ, ಯಾಕೋ ಹಸೋಗಿತ್ತು ಊಟನೇ ಅಂದ್ರೆ 10 ಗಂಟೆ ಆಗೈತಿ. ಊಟ ಮಾಡ್ದೇವು ಅಂದ್ರೆ ಭಾಂಡೆ ಭೀ ಎಲ್ಲ ಜಾಸ್ತಿ ಎಲ್ಲ ಗೊಳೆ ಆಗ್ತವ ಮತ್ತು ತಿಕ್ಕಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಊಟ ಮಾಡೀನಿ. ಅಡುಗೆ ಮಾಡಿ ಹಂಗೆ ಊಟ ಮಾಡಿ ಕಡೆಗೆ ಆಗೀನಿ. ಊಟ ಮಾಡ್ದೆ ಚಿನ್ನೂ ಹೋದೋಡ್ರಿ ಸಾಲಿಗೆ, ಮತ್ತು ಸೋನು ನೀರು ಬಂದೀವಿ, ನೀರು ತುಂಬ್ಯಾನ, ಕುಡಿಯೋ ನೀರು ಆಗ್ತಾವನೇ ತಂದಿಟ್ಟಾನ. ಈಗ ಇದು ಕಸ ಹುಡ್ಬೇಕ್ರಿ, ಭಾಂಡೆ ತಿಕ್ಕೋದು ಒಗ್ಯಾಣೋಗ್ಯದು, ಮತ್ತು ಇನ್ನು ದೇವ್ರ ಪೂಜೆ ಇಲ್ರಿ. ಸೋನು ಮಾಡಂದಿನ ಮಾಡ್ತಾನೆ, ಅಕ್ಕ ದೇವ್ರ ಪೂಜೆ ಮಾಡಬೇಕು. ಇದೆಲ್ಲ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು, ಒರೆಸ್ಬೇಕಾಗ್ಯದ್ರಿ. ಧೂಳು ಧೂಳು ಕಾಣಿಸಾಗತ್ತದ. ಆಯ್ತಾ ಕಿಡಿಕಿ ಅಂದು ಬೆಕ್ಕು ಬರಾಕತ್ತದ. ಬೆಕ್ಕು ರಾತ್ರಿ ಬರ್ತದ್ರೆ ಅದು ಹಗಲೇ ಏನು ಮಾಡ್ತದೆ ಗೊತ್ತಿಲ್ಲ. ನಾವು ಬಾಕ್ಲು ಮುಚ್ಚಿ ಹೊರಗೆ ಹೋಗೋಣ, ಅಲ್ಲಿ ಸಂದ ಐತಿ, ಸಂದನ್ ಬರ್ಲಾಗತ್ತದ. ಅದಕ್ಕೊಂದು ಸ್ವಲ್ಪ ಏನಾರು ಮಾಡ್ಬೇಕು ನೋಡ್ರಿ. ಅದಕ್ಕೆ ಇವತ್ತು ಬಂದ್ ಮಾಡ್ತೇವ್ರಿ. ಕಿಟಕಿ ಓಪನ್ ಐತ್ರಿ, ಅದು ಕಾಚುಗಳು ಒಡೆದವ. ಅಲ್ಲಿ ಸುಮ್ಮ ಹಿಂಗೆ ಮರ ಇಟ್ಟಿನಿ ನಾ 2. ಆ ಮರ ಇಟ್ಟರೆ ಆ ಸಂಧ್ಯಾದ ಐಸಿ ಬರ್ತದೆ ರೀ. ಅದು ಬರ್ಲಕ್ಕೆ ಅನುಕೂಲ ಆಗೋದಕ್ಕೆ. ಅದು ಹಿಂಗೆ ಎಣ್ಣೆ ಕುಡಿಯೋದು, ಜಗಲಿ ಮೇನ್ ಬತ್ತಿ ತಿನ್ನೋದು, ಮತ್ತು ಇದು ಹಾಲಾತಿದ್ರೆ ಕುಡಿಯೋದು, ಮೊಸರು ಇದ್ರೆ ಕುಡಿಯೋದು, ಏನು ಇಳು ಉಡಸಲಾಗ್ಯದ್ರಿ. ಅದು ಬೆಕ್ಕ ರಾತ್ರಿ ಬರ್ತದೆ, ಹೀಗಾಗಿ ಅದಕ್ಕೆ ಏನಾರು ಒಂದು ಸ್ವಲ್ಪ ಬಂದ್ ಮಾಡ್ತೇವ್ರಿ. ಇವತ್ತು ಏನಾರು ಮಾಡಿ ಹಿಂಗೆ ಚೀಲರೇ ಕಟ್ತೀನಿ ರೀ ಅದಕ್ಕೆ. ಇಲ್ಲಾಂದ್ರೆ ಸಾಣದೊಂದು ಪತ್ರ ಕೂಡಿಯರೆ ಹೊಡೆದು ಪ್ಯಾಕ್ ಮಾಡ್ತೇವೆ. ಅದೊಂದು ಕಿಟಕಿ ಪ್ಯಾಕ್ ಮಾಡಿದೆ ಅಂದ್ರೆ ಈಚೆ ಕಡೆ 2 ಕಿಟಕಿ ಜಾಳಿ ಹೊಡ್ತಿದ್ದೀವಲ್ರಿ, ಈಚೆ ಕಡೆದಂಗೆ ಬರಂಗಿಲ್ಲ ರೀ ಅದಕ್ಕೆ. ಹಂಗೆ ಒಗ್ಯಾಣ ಭಾಂಡೆ ಮಾಡ್ತೀನಿ ರೀ ಮೊದಲು. ಅರ್ಬಿ ಇಲ್ಲಿ ಕಟ್ಗೆ ಮೇಲೆ ಹಾಕೀನಿ ರೀ ಇವತ್ತು, ಹಾರ್ಲತ್ತವಲ್ಲ. ಮತ್ತು ಇಲ್ಲಿ ಸೀರೆ ಇವರು 2 ಜೋಡು ಅರ್ಬಿ ಇದ್ದು ನೋಡ್ರಿ. ಅರ್ಬಿ ಒಗ್ದು ಹಾಕದೆ ಎಲ್ಲ ಆಯ್ತು ನೋಡ್ರಿ. ಭಾಂಡೆ ಭೀ ಇದ್ದು ಎಲ್ಲ ತಿಕ್ಕದ, ಕಸ ಹುಡುಗ್ದ, ಬಟ್ಟೆ ಭೀ ಬಡ್ದು ಹಾಕ್ದೆ. ಇವತ್ತು ಸ್ವಲ್ಪ ಗಾಳಿ ಕಡಿಮೆ ಐತಿ, ಬಿಸಿಲು ಭೀ ಬೀಳಗತ್ತದ್ರಿ. ಬಿಸಿಲು ಬಿತ್ತಂದ್ರೆ ಅರ್ಬಿ ಎಲ್ಲ ಒಣಗ್ತಾವ. ಲೈಟ್ ಅವ ನೀರವ ಅಂಥೇಳಿ ನಾ ಎಲ್ಲ ಒಗ್ಲಿಕ್ಕೆ ನಿಂತ ಒಗ್ಲಿಕ್ಕೆ ಸ್ಟಾರ್ಟ್ ಮಾಡೋಣ, ಹೋಗ್ರಿ ಲೈಟ್. ಅದಕ್ಕೆ ಇಲ್ಲಿ ಐತೆ ನೋಡ್ರಿ ಕಿಟಕಿ. ಆಚೆ ಕಡೆ ಕೆಂಪು ಏನು ಕಾಣಿಸ್ತದಲ್ಲ, ತೋರಿಸ್ತೀನಿ ನಾನ್ರಿ. ಮತ್ತೆ ನೋಡ್ರಿ ಇವು 2 ಕಿಟಕಿಗೆ ಜಾಳಿಗೆ ಹೊಡೆದಿದ್ದೆವು. ಅಲ್ಲಿ ಬೆಕ್ಕು ಹೋಗಂಗಿಲ್ಲ. ಇಲ್ಲಿ ಏನು ಕೆಂಪು ಕಾಣಿಸ್ತದಲ್ರಿ, ಇಲ್ಲಿ ಸಂಧ್ಯಾಂದು ಹೋಗ್ತದೆ ನೋಡ್ರಿ ಬೆಕ್ಕು. ಇದಕ್ಕೆ ಪ್ಯಾಕ್ ಮಾಡ್ತೇವ್ರಿ. ಈಗ ಪತ್ರ ತಂದೀನಿ ಇಲ್ಲೊಂದು ನೋಡ್ರಿ. ಒಂದು ಸ್ವಲ್ಪ ಕಟ್ ಮಾಡಿ ಸೋನು ಡಬ್ಬಿ ತಯಾರು ಮಾಡ್ಯಾನ ನೋಡ್ರಿ ಕೊಯ್ದು. ಇದಕ್ಕೆ ಕರ್ವತ್ತಿಲ್ ಕೊಯ್ದು ಚೆಂದಾಗಿ ಹಚ್ತೇವೆ ನೋಡನ್ರಿ, ಬರ್ತದೆ ನೋಡ್ತೇವೆ. ಇದು ಕಣ್ಣು ಬಿಟ್ಟದ ನೋಡ್ರಿ, ಮಸ್ತ್ ಕಣ್ಣು ಬಿಟ್ಟದೆ ಅದು ನೋಡ್ರಿ. ಹಿಂಗೆ ಹಾಗೆ ಒಂದು ಹಣ್ಣಾಗಕ್ಕೆ ಸ್ಟಾರ್ಟ್ ಆತಾವ. ಆಯ್ತಮ್ಮ ಇದು ಕೊಯ್ ನೋಡ. ಸ್ವಲ್ಪ ಬಿತ್ತು ತೊಗೊಂಡು ಹೊಡ್ಕೊಂಡವ್ರು ಹಲ್ಲಿರಿ ಪಪ್ಪಿಕಾಯಿ ನೀನು ಅವು ಕೊಟ್ಟಾಳ್ರಿ. ತಿನ್ನು ಒಂದು ಮುಂಜಾನೆ ಕೊಯ್ ತಿಂದ, ಒಂದು 3 ಕಾಯಿ ಕೊಟ್ಟ. ಅವನಿಗೆ ಬೇಕಾದ್ರೆ ಮುತ್ತೆ ಚಾ ಮಾಡ್ಕೊಡ್ತೇನೆ ಜರ ರೀ. ಅದಕ್ಕೆ ಮಗಕ್ಕೆ ಇಸ್ಕೊಂಬಂದು ಅಂದ್ರಿ ಮುತ್ತೆ ರೀ. ಅದೇ ಒಗ್ಗರಣೆಗೆ ಬೇಕಂದ್ರೆ ಮಾತ್ರ ಒಗ್ಗಿನ ಹೋಗಿಲ್ಲ, ಹಾಗೆ ಮಾಡಿದ್ರೆ ಮಕ್ಕೊಂಡ್ರಿ ಬರೋರಾಗ್ರಿ. ಮತ್ತೆ ಇನ್ನು ಆಯ್ತರಿ ನಂದು ಹತ್ತು ನೋಡಿ ಕೇಳಿ ತನಗೆ ತ ನೋಡಿ ತನಗೆ ಮನೆ ಕೇಳ್ರಿ ನೋಡ್ರಿ. ಎಲ್ಲಿ ಎಲ್ಲ ಏನು ಸೀರೆ ಹಾಕೊಂಡಿಗೆ ಜಮನ್ ಮಾಡ್ಕೊಂಬರಿ. ಆಯ್ಕೆ ರೀ ಊರಾಗ ಹೋದಂದ್ರಿ ನನಗೇನು ಆಚಿಕೆ ಬರ್ರಿ. ಊರಾಗ ಒಂದು ಹೊಸಾಗವ ಅವ್ರು ಇನ್ನ 2 ಮನೇನು ಹೊಸನು, ಇನ್ನ 2 ಹೊಸಾಗವಲ್ರಿ. ಆಯ್ಕಿಲ್ರಿ
ಕಡ್ಡಿ ಸೊಕ್ಕರ್ ಮುಗಲ್ರಿ ಕೇಳ್ತಾರ ಮುತ್ತುನಿ ಆಂಟಿ ನಿಕ್ಕ ನೋಡಿ ಕ್ಯಾಶ್ ರೂಪಾಯಿ ನಿಮ್ಗೆ ಗೌನ್ ತಂದು ಕೊಟ್ಟ ಹೊಸ ಹೊಸ ಕೊಟ್ಟವ್ರಿ ನನಗ ನೀನು ಬರತ್ ಒಯ್ಯ ನೋಡ್ರಿ ಭಾಳ ಚಲೋ ಕೊಟ್ಟಾರ ನಡಿ ನಡಿ ನೋಡ್ರ ನಿಂಬಿಕೆ ನೋಡ್ರಿ ತಿಂತೋಡ್ರಿ ನಡಿ 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 ಚಂದಿಗೆ ತೆಲಿಲ್ರಿ ಅದು ಮಾಡ್ರಿ ಏನಾರಿ ಅದು ಮುಸ್ತೀನಿ ಅದೇ ಮುದ್ದೆ ಮಾಡಿ ಹಾಕ್ತೀನಿ ಮಕ್ಕೊಂಡ್ರಿ ಮುತ್ತೇರಿ ಅಲ್ಯಾಕೆ ಹೋಗಿ ಕೂತಿದ್ದಿ ಮಳೆ ಹೊಡೆದಪ್ಪ ನೋಡ್ರಿಪ್ಪ ಫ್ರೆಂಡ್ಸ್ ಆ ರೀತಿ ಹೊಡೆದಿನಿ ನೋಡ್ರಿ ಪತ್ರ ಒಟ್ಟು ಪೂರ್ತಿ ಪ್ಯಾಕ್ ಮಾಡಿಬಿಟ್ರಿ ಅದಕ್ಕೆ ಏನು ಮಾಡ್ತೀರಿ ಬೆಕ್ಕಿನ ಸಂಬಂಧ ಸಾಕಾಗಿಬಿಟ್ಟಿತ್ತು ಇವೆರಡು ಕಿಟಕಿ ಹಿಡ್ಸರ್ ಭೀ ಬರ್ತದ್ರಿ ಇವಕ್ಕೆ ಒಂದು ಫಾಟ್ ಹೊಲಿಬೇಕಾಗ್ತದ್ರಿ ಮಳೆ ಬರಾಗ ಅಟ್ಟೆ ಹಚ್ಚಕ್ರಿ ಈ ಸದ್ಯಕ್ಕೆ ಜಾಳ್ಗೆ ಐತಿ ಸದ್ಯಕ್ಕೆ ನಾವು ಗರ್ಜಿಲ್ಲ ಬೆಕ್ಕಿ ಹೋಲಕ್ಕೆ ಬಂದ್ ಮಾಡಿದೆವು ನೋಡ್ರಿ ಫ್ರೆಂಡ್ಸ್ ಏನು ಮಾಡೋದ್ರಿ ಬೆಕ್ಕಿನ ಸಂಬಂಧ ಸಾಕಾಗಿಬಿಟ್ಟಿತ್ತು ನನಗೆ ಬೆಕ್ಕಿಗೆ ಚಪ್ಪಲ್ ಒಂದಿಲ್ಲ ಕಳೆದಿದ ಪತ್ರ ತುಕಡಿ ಭಾಳ ಸುಮಾರು ನೋಡ್ರಿ ಇವು ಕೈಯಾಗ ಕಾಲಾಗ ನಟ್ಟು ಅಂದ್ರೆ ಇದು ಧನುರತಿ ಹಾಕೋದ್ರಿ ಹೆಂಗೆ ಬರ್ತಾವಲ್ರಿ ನಾ ಸುಮಾರು ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ನಾಟ್ಯದ 3 ದಿವಸ ಆಯ್ತು ನೋಡ್ರಿ ಪುಂಡಿ ಚಲಿ ಪೂರ್ತಿ ಮಸ್ತ್ ನಾಟಿಗೆ ಕಾಣಿಸ್ತಾವ ನೋಡ್ರಿ ನೋಡ್ರಿ ಎಷ್ಟು ಚಂದ ನಾಟ್ಯದ ಇವೆರಡು ಮಡಿಯವರಿ ಪುಂಡಿ ನೋಡ್ರಿ ಹ್ಯಾಂಗೆ ನಾಟ್ಯದ ಈ ಕಡೆ ಒಂದು ಸ್ವಲ್ಪ ದಂಡಿಗೆ ದಟ್ಟಾಗ್ಯದ್ರಿ ಆಚೆ ಕಡೆ ಮಡ್ಯಾಗ ಹರ್ಕೊಂಡು ಹೋಗ್ಯಾವ ಒಂದು ಸ್ವಲ್ಪ ಇದು ಎಲ್ಲಿದು ಗೊತ್ತ್ರಿಪ್ಪ ಬೆಕ್ಕಿನ ಮರಿ ನೋಡ್ರಿ ಇದು ಇಲ್ಲಿನ ಚೆಲ್ಲಿದೇವಲ್ರಿ ಇನ್ನೂ ನಾಟಿಲ್ಲ 3 ದಿನದಾಗ ಪುಂಡಿ ಪೂರ್ತಿ ಹೊರಗೆ ಬರ್ತದ ನೋಡ್ರಿ ಇಲ್ಲೆಲ್ಲ ಗಾರ್ಯಾಗ ಪುಂಡಿನೇ ನಾಟ್ಯದ ಮೆಂತಿ ಪಲ್ಲೆ ಭೀ ಮೊಳಕೆ ಒತ್ತದ ನೋಡ್ರಿ ಅದು ಭೀ ಮೊಳಕೆ ಸಣ್ಣ ಕಾಣಿಸ್ಲತ್ತು ಏನದು ಸೋನು ಗಾಡಿ ಮ್ಯಾಗ್ಯಾಕ ಮಾಡೋದದು ಪಪ್ಪಾಯಿ ತಿಂದು ಹೊಲಸು ದಂಡಿ ನೋಡ ಅವು ಚಿಟ್ಕಾಸು ಅಂದ್ರೆ ಹೋಗ್ತಾ ಹೋಗಲ್ಲ ಆ ಗಾಡಿ ನಿಂದೆಲ್ಲ ಸಾಫ್ ಮಾಡತ್ ನೋಡಿ ನಿಮ್ಮಪ್ಪ ನೋಡ್ರಿ ಅಲ್ಲಿ ಹೇಳ್ರಿ ಅವನಿಗೆ ಎಲ್ಲಿ ಮಾಡೋದು ತಿಲ್ಲಕ್ಕೇನ ಒಂದು ಸ್ವಲ್ಪ ಚಾ ಮಾಡೀನಿ ಯಾಕೋ ತಲೆ ನುಸಾಕತ್ತದ ಇಲ್ಲಿ ಕಿಟಕಿ ಕೂತೀನಿ ನೋಡ್ರಿ ಹೊರಗೆ ಗಾಳಿ ಬಿಟ್ಟ ಚಂದಾಗಿ 5 ಗಂಟೆಗೆ ಅದ ಬರ್ತಾಳೆ ಈಗ ಭಾಂಡೆ ಒಂದು 4 ಚಾ ಕುಡಿದು ಫ್ರೆಶಾಗಿ ಮಾಡಿ ತಿಕ್ತೀನಿ ರೀ ಬಿಟ್ಟು ಅಲ್ಲಿ ಹೊರಗಡೆ ಏನೋ ಒಂದು ಸ್ವಲ್ಪ ಕೆಲಸ ಅದ ಆಮ್ಯಾಗ ಮಾಡ್ತೇವ್ರಿ ಸೋನನ ಈಗ ಒಂದು ಸ್ವಲ್ಪ ಮಾಡಿ ಬಂದಾನ ಅಲ್ಲಿ ಏನು ಮಣ್ಣು ಒಡ್ಡಿಗೆ ಅಂತ ಲೇವಲ್ ಮಾಡೋದು ರೀ ಮತ್ತೆ ಸಿಗ್ತೀವ್ರಿ ಹಂಗಲ್ಲ
ಆ್ಯಂಗಲ್ ತೊಳೆದು ಜೋಗದು ಗಾರ್ಯಾಗೆಲ್ಲ ಚಂದ ಕಟ್ಟಿ ಮಾಡ್ದಂಗೆ ಆಗಬೇಕು. ಇದು ಸಾಫ್ ಮಾಡತ್ತೆ ಹೇಳ್ಯಾರ, ಇದು ಮಾಡಕತ್ತಿದ್ದೀವಿ ನೋಡ್ರಿ. ಸೋನು ಮಾಡಕತ್ತೇನ್ರಿ, ನಾನು ಮಾಡಿಲ್ಲ. ಬಂದಿತ್ರಿ ಫೋನ್ ಮಾತಾಡ್ಕೋತ ನಮ್ಮ ಔಷಧಿ ಫೋನ್ ಹಚ್ಚಿರು. ಮಾತಾಡ್ಕೋತ ಹೋಗಿ ಒಂದು ಸ್ವಲ್ಪ ಹುಲ್ ಕಿತ್ತಿ ಒಂದು ಜರ ಚಡಿ ತೊಗೊಂಡು ಬಂದೆವು. ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ, ತೆಳಗಿನ ಹೊಲಕ್ಕೆ ಹೋಗಿದ್ದೆವು. ಅದೆಲ್ಲ ಒಣಗಿ ಮೀನು ಜಾಸ್ತಿ ಆಗ್ಯದ. ಕಿತ್ತಿನ ಕೈ ಅಡ್ಡು ಕೈ ಮುಳ್ಳಾಗಿಬಿಟ್ಟವು ನೋಡ್ರಿ. ಅದು ಎಣ್ಣೆ ಹೊಡೆದಾರ, ಎಣ್ಣೆ ಸತ್ತಿಲಿ ಅದು. ಅದಕ್ಕೆ ಚಡಿ ಹೋಗಿ ಅಪ್ಪ ನೋಡಿ ಹೆಂಗೆ ಹಡಕ್ಕೆ ಹಾಕ್ಲಿರ್ತದ ಅವಕ್ಕೆ ನೋಡ್ರಿ. ಕಿ ಬಜ್ಜಿ ಬೇಡ್ತಾ ಹಚ್ಚಿದ್ನು ಏನು ಊಟಕ್ಕೆ ಬೇಕಾಗ್ಯದಂತ. ಲಗುಟ್ ಉಂಡ್ರ ಹಸುಗ್ಯದಂತವ್ರಿಗೆ. ಇವತ್ತು ಒಂದೇ ಊಟ ಉಂಡ್ರ ನೋಡ್ರಿ ಇವ್ರಿಗೆ ಸಾಕ್ರಿ ಏನು ಬಂದ್ ಮಾಡಿ ಅತಿ ಆಯ್ತು ನೋಡ್ರಿ ಫ್ರೆಂಡ್ಸ. ಊಟ ಅಂತೂ ಮಾಡ್ದೇವು. ಚಿನ್ನು ನಾ ಫಸ್ಟ್ ಕ್ಲಾಸ್ ಊಟ ಮಾಡ್ದೇವ್ರಿ. ಇವ್ರ ಪಪ್ಪ ಅವಾಗ ಊಟ ಮಾಡ್ತಾರ ಅಂತ ಹೇಳಿನಿಲ್ರಿ, ಹೊತ್ತೆ ಮುಳುಗಿದ್ದು ಊಟ ಮಾಡಿದ್ರಿ ಅವರು. ಸೋನು ಭೀ ಆಗಳನೆ ಉಂಡನ್ರಿ. ಅವನಿಗೆ ಅವ ಬಾಜರಾಳಿಗೆ ಉಂಡಾನ, ಅದಕ್ಕೆ ಅವನಿಗೇನು ಹಸು ಇಲ್ಲ ಅಂತಂದ. ಉಂಡ್ರು ಭೀ ಯಾವ್ರಿ ಇನ್ನ ಚಪಾತಿ ಮತ್ತು ನುಗ್ಗಿಕಾಯಿ ಸಾಂಬಾರು ಅದ, ಬದ್ನಿಕಾಯಿ ಪಲ್ಯ ಅದ, ಅನ್ನ ಅದ. ಅನ್ನ ಇತ್ತಲ್ರಿ, ಅನ್ನ ಭೀ ಅನ್ನ ಖಾಲಿ ಆಗ್ಯದ. ಮತ್ತು ಈಗೇನು ಉಣವ್ರು ಯಾರೂ ಇಲ್ಲರಿ. ಚಿನ್ನು ಇಬ್ಬರೇ ಇದ್ದೇವೆ. ಅವ್ರು ಹಸು ಇಲ್ಲ ಅಂತಂದಾರ. ಈಗ ಉಂಡ್ರು ಭೀ ಇನ್ನೂ ಆದರೆ ಅಡ್ಗೆ, ಅದಕ್ಕಾಗಿ ಅಡ್ಗೆ ಮಾಡಲಿಲ್ಲ ನೋಡ್ರಿ ಸಂಜೆ ಟೈಮ್ನಾಗ. ಯಾಕಂದ್ರೆ ಅಡ್ಗೆ ಮಾಡಾಟಿಗೆ ಊಟ ಮಾಡಿಬಿಟ್ರಲ್ರಿ ಅವರು, ಅದಕ್ಕಾಗಿ ಅಡ್ಗೆ ಮಾಡಲಿಲ್ಲ. ಇದರಿಂದನೇ ಉಂಡಿದ್ದೇವ್ರಿ. ಟೈಮ್ ನೋಡ್ರಿ ನಿಮಗೆ ಕಾಣಿಸ್ತಿರ್ಬೋದು, 8:45 ಆಗೈತ್ರಿ ಟೈಮ್. ಇಲ್ಲ ಊಟನೇ ಉಂಟೇವ್ರಿ ನಾವು ನಮ್ಮಮ್ಮ. ಒಮ್ಮೊಮ್ಮೆ ಲೇಟ್ ಆಗುತ್ತೆ. ನೀನು 11 ಗಂಟೆಗೆ ಉಂಡಿದ್ದೇವೆ. ಚಿನ್ನೂನ ಊಟನೇ ಹೋಗ್ಲಿಲ್ಲ ರೀ, ಯಾಕೆನು ಹೋಮ್ವರ್ಕ್ ಇತ್ತಲ್ಲ ಜಾಸ್ತಿ, ಅದಕ್ಕಾಗಿ ಊಟ ಹೋಗಲಿಲ್ಲ ನೋಡ್ರಿ. ನಿಮ್ಮದು ಎಲ್ಲರದು ಊಟ ಆಯ್ತು ಅನ್ಕೋತೀವಿ ರೀ ಫ್ರೆಂಡ್ಸ. ನಮ್ಮ ಊಟ ಅಂತರೂ ನಮ್ಮದು ಎಲ್ಲರದು ಆಯಿತು. ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡ್ರಿ ಫ್ರೆಂಡ್ಸ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಬಾಯ್.